ಸೂಪರ್ ಗುರು. ಏನು ಕಂಟೆಂಟ್ ಇರೋದು ನೋಡಿ, ಈ ಥರ ಅಂದರೆ ಓಪನ್ ಆಗುತ್ತೆ. ಮಾಥೈನೇಟರ್ ಎಡಿಷನ್ ಹೆಲ್ಮೆಟು. ನಮಸ್ಕಾರ, ವೆಲ್ಕಮ್ ಟು ಅನದರ್ ವಿಡಿಯೋ. ಆಲ್ಪೈನ್ಸ್ಟಾರ್ ಸೂಪರ್ ಟೆಕ್ R10 ಹೆಲ್ಮೆಟ್ ಇದೆ ಗುರು ನಮ್ಮ ಹತ್ರ. ಇದು ನಮ್ಮ ಹೆಲ್ಮೆಟು, ಸ್ಪೆಷಲ್ ಹೆಲ್ಮೆಟು. ಸೊ ಇದು ಒನ್ ಆಫ್ ದ ಡ್ರೀಮ್ ಹೆಲ್ಮೆಟ್ ಅಂತ ಅನ್ಬೋದು. ತುಂಬಾ ಎಕ್ಸ್ಪೆನ್ಸಿವ್. ನಿಮಗೆಲ್ಲ ಗೊತ್ತು ನಂತರ ಶೋವಿ ಹೆಲ್ಮೆಟ್ MM93 ಎಡಿಷನ್ ರೀಸೆಂಟ್ಲಿ ತೊಗೊಂಡಿದ್ದೆ ಅಂತ. ಆ ಹೆಲ್ಮೆಟ್ ತೊಗೋಬೇಕಿದ್ರೆ ನಾನು ಆಲ್ಪೈನ್ಸ್ಟಾರ್ಸ್ ತೊಗೊಳ್ಳೋದಾ ಇಲ್ಲ ಮಾರ್ಕ್ವೈಸು ಶೋವಿ ತೊಗೊಳ್ಳೋದಾ ಎಡಿಷನ್ ಅಂತೇಳಿ ಕನ್ಫ್ಯೂಷನಲ್ಲಿದ್ದೆ. ಬಟ್ ಬೀಯಿಂಗ್ ಎ ಮಾರ್ಕ್ವೈಸ್ ಫ್ಯಾನ್ ನನಗೆ ಆ ಹೆಲ್ಮೆಟ್ ತೊಗೊಳ್ಳೋಣ ಅಂತ ಅವಾಗ ಚೂಸ್ ಮಾಡಿದೆ. ಬಟ್ ದಿಸ್ ಈಸ್ ಆಲ್ಸೋ ಎ ಸ್ಪೆಷಲ್ ಹೆಲ್ಮೆಟ್. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಫಸ್ಟು ನಾವು ಇದನ್ನು ಓಪನ್ ಮಾಡೋಣ ಬಾಕ್ಸು, ಬಿಕಾಸ್ ಯೂಟ್ಯೂಬಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಬಾಕ್ಸ್ ಓಪನಿಂಗಿಂದ ಸ್ಟಾರ್ಟಿಂಗಿಂದ ನಿಮಗೆ ಈ ವಿಡಿಯೋ ತೋರಿಸ್ತಾ ಇರೋದನ್ನು. ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ಆಗ್ತಾ ಇರೋದು. ಬಟ್ ಸೂಪರ್ ಗುರು. ಇಲ್ಲಿ ನೋಡಿ, R10, ಎಸ್ ಫಾರ್ ಸೂಪರ್ ಟೆಕ್ R10. ಸೊ ಸ್ನೇಹಿತರೆ, ಕ್ರೇಜಿ ಇದು. ಯಪ್ಪ, ವಾವ್. ಆಲ್ಪೈನ್ಸ್ಟಾರ್ಸ್ A-Star. ಸೊ ಇದು ಒಂದು ವೈಸರ್ ಇದೆ. ಐ ಥಿಂಕ್ ಇದು ಆ್ಯಕ್ಚುಲಿ ನಿಮಗೆ ಟಿಂಟೆಡ್ ವೈಸರ್ ಇರುತ್ತೆ. ಯಪ್ಪ, ಸೂಪರ್ ಗುರು. ಸೊ ಇದನ್ನು ನಾನು ಸ್ಲಿಕ್ ಶಾಪಿಂದ ತರಿಸಿರೋದು. ಥ್ಯಾಂಕ್ಸ್ ಟು ದೆಮ್. ಫುಲ್ಲು ಕ್ಲೀನಾಗಿ ಬಂದಿದೆ ಪ್ಯಾಕೇಜು. ಮೇನ್ ಕಂಟೆಂಟ್ ಇರೋದು ಇಲ್ಲಿ ಆಲ್ಪೈನ್ಸ್ಟಾರ್. ಹಿಂಗಿದೆ ನೋಡಿ ಗುರು ಬ್ಯಾಗ್ಗೆ. ಆಲ್ಪೈನ್ಸ್ಟಾರ್ಸ್. ಸೊ ನೋಡಿ, ಇಲ್ಲಿ ನಮ್ಮ ಪುಟ್ಟ ಗಣೇಶ ಬಂದು ಕೂತಿದೆ. ಈ ಮರಿ ಗಣೇಶ ಸುಮ್ಮನಿರೋದಿಲ್ಲ, ಅದಕ್ಕೆ ಕೂರಿಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೂ ಎಕ್ಸೈಟ್ಮೆಂಟು. ಸೊ ಫಸ್ಟು ಅದಕ್ಕೆ ಮುಂಚೆ ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಇದರಲ್ಲಿ ನೋಡಿ, ನಾನು ಹೇಳ್ದೆ ಅಲ್ಲ, ಟಿಂಟೆಡ್ ವೈಸರ್. ಆಲ್ಪೈನ್ಸ್ಟಾರ್ಸು ಟಿಂಟೆಡ್ ವೈಸರ್ ಬರುತ್ತೆ. ಸೊ ಇದನ್ನು ನಾವು ಆಮೇಲೆ ನೋಡೋದ. ಪಿನ್ ಲಾಕ್. ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಪುಟ್ಟು. ಸೊ ಸ್ನೇಹಿತರೆ, ಇದೇ ನೋಡಿ ಹೆಲ್ಮೆಟು. ಸೊ ಇದಕ್ಕೆ ಹೇಗೆ ಅಂದರೆ ಬ್ಯಾಗ್ ಓಪನ್ ಮಾಡಿ ಈ ಥರ ಅಂದರೆ ಓಪನ್ ಆಗುತ್ತೆ. ಇದು ಕ್ರೇಜಿ ಗುರು, ಇದು ಕ್ರೇಜಿ. ಸೊ ಆಮೇಲೆ ಇಲ್ಲಿ ನಿಮಗೆ ವೆಲ್ಕ್ರೋ ಇರುತ್ತೆ, ಹಿಂಗಂದರೆ ಫುಲ್ಲು ಬರುತ್ತೆ. ಆರ್ಯ, ಏನಿದು? ವಾವ್, ವೈಸರ್ ಅಲ್ಲ ಬಿಟ್ಟು, ಅದು ಸ್ಪಾಯ್ಲರು. ಸುಮ್ಮನಿರು. ನೀನೇನು ಮಾಡ್ತೀಯ ಅದು ಇಟ್ಕೊಂಡು? ನಿಂಗೆಲ್ಲ ಕೊಡೋಲ್ಲ ಅದು. ನೀನು ಗಲಾಟೆ ಮಾಡಬಾರ್ದು ಅಂತ ಸುಮ್ಮನೆ ಕೂಸ್ಕೊಂಡಿದ್ದೀನಿ ಅಷ್ಟೇ. ಹೇಳ್ತೀನಿ ಲಾಸ್ಟಲ್ಲಿ ನಿಂಗೆ ಗೊತ್ತಾಗುತ್ತೆ, ಸುಮ್ಮನಿರು. ಸೊ ನೋಡಿ, ರೇರ್ ಸ್ಪಾಯ್ಲರ್ ಓಪನ್ ಮಾಡಿದ್ದೀನಿ. ಇದು ಲೆಟ್ಸ್ ಓಪನ್ ದಿಸ್. ಪುಟ್ಟು ಒಂದು ನಿಮಿಷ ಸುಮ್ಮನೆ ಇರು. ಪುಟ್ಟು ಒಂದು ನಿಮಿಷ ಸುಮ್ಮನೆ ಇರಮ್ಮ. ಓ, ಇದು ಸುಮ್ಮನೆ ಕೂತ್ಕೊಳ್ಳೋ ಇದಲ್ಲ, ಇದು ಬಾಕ್ಸ್. ಇದು ಆ್ಯಕ್ಚುಲಿ ಬ್ಯಾಗ್ ಸಖತ್ತಾಗಿದೆ, ಒಳ್ಳೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಕೊಟ್ಟು. ಸೊ ಇವೆಲ್ಲ ಆಮೇಲೆ ನೋಡೋಣ. ಮೇಯ್ನ್ ನಮಗೆ ಬೇಕಾಗಿರೋದು ಇಲ್ಲಿ. ಲೆಟ್ಸ್ ರಿವೀಲ್ ದಿಸ್. ಸೊ ಆಲ್ಪೈನ್ಸ್ಟಾರ್ ಸೂಪರ್ ಟೆಕ್ R10 ಮಾಥೈನೇಟರ್ ಎಡಿಷನ್, ಲಿಮಿಟೆಡ್ ಎಡಿಷನ್ ಹೆಲ್ಮೆಟ್ ಇದು ಗುರು. ಕ್ರೇಜಿ ಹೆಲ್ಮೆಟು. ಎಲ್ಲರೂ ಫಸ್ಟು ಕೈ ಮುಗಿರಿ. ಏನಿದೆ ಆರ್ಯ ಇಲ್ಲಿ? ಎಲ್ಲಿದೆ? ವಾವ್, ಗಣೇಶ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಎಲ್ಲ ರೈಡರ್ಸನ್ನು ಸೇಫಾಗಿಡು. ಎಲ್ಲ ಡ್ರೈವ್ ಮಾಡೋರು ರೈಡರ್ಸ್ ಎಲ್ರೂ ಸೇಫ್ ಆಗಿಡಪ್ಪ ಗಣೇಶ. ಸೊ ಸ್ನೇಹಿತರೆ, ಇದು ಒನ್ ಆಫ್ ದ ಸ್ಪೆಷಲ್ ಎಡಿಷನ್ ಹೆಲ್ಮೆಟ್ಸು. ನೀವು ನಂಬ್ತಿರೋ ಬಿಡ್ತಿರೋ, ಈ ಹೆಲ್ಮೆಟ್ನ ನಾನು ತೊಗೊಳೋದು ಡಿಸಿಷನ್ನು ಜಸ್ಟ್ 1.5-2 ಅವರ್ಸಲ್ಲಿ ಮಾಡೋ ಅಂಥ ಡಿಸಿಷನ್ನು. ಬಿಕಾಸ್ ಯಾರಾದರೂ ಒಂದು ಪ್ಯಾಷನ್ನ ಫಾಲೋ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಅವರಿಗೆ ಆ ಎಂತೂಸಿಯಾಸಮ್ ಇರುತ್ತೆ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ಅದರದ್ದು ವ್ಯಾಲ್ಯೂ.
ಶೂ ಕಲೆಕ್ಷನ್ಸ್ ಇರ್ಬೋದು, ವಾಚ್ ಕಲೆಕ್ಷನ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ಕಲೆಕ್ಷನ್ಸ್ ಮಾಡೋದು ಕೆಲವರು ಕ್ರೇಜ್ ಏಟ್ಸ್ ಇರ್ತಾರೆ. ಗೇಮ್ಸ್ ಇರ್ಬೋದು, ಕಾರ್ಡ್ಸ್ ಇರ್ಬೋದು, ಕಾಯಿನ್ಸ್ ಇರ್ಬೋದು, ಎನಿಥಿಂಗ್. ನಮಗೆ ಬೈಕರ್ಸ್ಗೆ ಅದೇ ಥರ ಈ ಒಂದು ಹೆಲ್ಮೆಟ್ ಬಗ್ಗೆ ತುಂಬಾ ಪ್ಯಾಷನ್ ಇರುತ್ತೆ, ಕ್ರೇಜಿನೆಸ್ ಇರುತ್ತೆ. ಒಂಥರ ಆ ಫೀಲ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ಈ ಹೆಲ್ಮೆಟನ್ನು ನೋಡಿದಾಗ ಫಸ್ಟ್ ಟೈಮು 2024 ಹೋರ್ಹೆ ಮಾರ್ಟಿನ್ ಅಂತ ಥೈ ಜಿ ಪಿಯಲ್ಲಿ ಇದನ್ನು ವೇರ್ ಮಾಡಿದ್ದಾಗ ನೋಡಿದಾಗ ತೊಗೋಬೇಕು ಅವಾಗಂತೇಳಿ ಫುಲ್ಲು ಮನಸ್ಸಿಗೆ ಅನಿಸ್ಬಿಟ್ಟಿತ್ತು. ಬಟ್ ಏನಂತ ಹೇಳಿದ್ರೆ ಆ ಹೆಲ್ಮೆಟು ಇದು ಮಾರ್ಕೆಟಲ್ಲಿ ಅವೈಲೇಬಲೇ ಇರಲಿಲ್ಲ, ಬಿಕಾಸ್ ಇಟ್ ವಾಸ್ ಅ ಸ್ಪೆಷಲ್ ಎಡಿಷನ್. ಸೊ ಇದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ, ನಮ್ಮ ಪಾಪನ ಆ ಕಡೆ ಕಳ್ಸೋಣ ಸ್ವಲ್ಪ ಹೊತ್ತು. ಸುಮಾರು ಜನ ಮೋಟೋ ಜಿ ಪಿ ಯಾರು ಫಾಲೋ ಮಾಡ್ತೀರೋ ಅವರಿಗೆ ಗೊತ್ತಿರುತ್ತೆ ರೇಸರ್ಸು ಯಾರು ಏನು ಎತ್ತ ಪ್ರತಿಯೊಂದು ಡೀಟೇಲು. ಬಟ್ ಇಲ್ಲ ಅಂತಂದ್ರೂ ಅವ್ರಿಗೆ ಒಂದು ವಿಡಿಯೋ ನೋಡ್ತಿದ್ರೆ ಎಲ್ಲ ಅರ್ಥ ಆಗಬೇಕು. ಹಾಗಾಗಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಡೀಟೇಲ್ಸ್ ಹೇಳ್ತೀನಿ. ಸೊ ಈ ಹೆಲ್ಮೆಟು ಹೋರ್ಹೆ ಮಾರ್ಟಿನ್ ಅಂತ ಮೋಟೋ ಜಿ ಪಿ ರೈಡರ್ ಇದ್ದಾನೆ. ಸೊ ಈಸ್ ಅ ಸ್ಪ್ಯಾನಿಷ್ ರೈಡರ್, ಸ್ಪೇನ್ ಅನ್ನೋ ದೇಶದ ರೈಡರು. ಇದನ್ನು 2024 ಚಾಂಪಿಯನ್ಶಿಪ್ಗೆ, ಮೋಟೋ ಜಿ ಪಿ ಚಾಂಪಿಯನ್ಶಿಪ್ಗೆ ಫೈಟ್ ಮಾಡಬೇಕಿದ್ರೆ ಥೈಲ್ಯಾಂಡಲ್ಲಿ ಒಂದು ರೇಸ್ ನಡೆಯುತ್ತೆ. ಆ ರೇಸಿಗೆ ಸ್ಪೆಷಲ್ ಎಡಿಷನ್ನು ಈ ಹೆಲ್ಮೆಟ್ನ ವೇರ್ ಮಾಡ್ತಾರೆ, ಡಿಸೈನ್ ಮಾಡಿಸ್ಬಿಟ್ಟು. ಏನಕ್ಕಪ್ಪ ಇದು ಅಂತ ಹೇಳಿದ್ರೆ, ಈವನ್ ಅವ್ರ ಶೋಲ್ಡರಲ್ಲಿ ಕೂಡ ರೈಡರ್ ಹೋರ್ಹೆ ಮಾರ್ಟಿನ್ ಇದ್ದಾರಲ್ಲ, ಅವ್ರದ್ದು ಶೋಲ್ಡರಲ್ಲಿ ಕೂಡ ಗಣೇಶ ಅದು ಟ್ಯಾಟು ಇದೆ. ನಿಮಗೆಲ್ಲ ಗಣೇಶ ಗೊತ್ತು, ವಿಘ್ನ ನಿವಾರಕ, ತುಂಬ ಹೆಸರಿನ ನಾವು ಕರಿತೀವಿ ಗಣೇಶನ. ಸೊ ಒಂದು ಒಳ್ಳೆ ರಿಸಲ್ಟ್ಸ್ ಬರಲಿ, ಚಾಂಪಿಯನ್ಶಿಪ್ಗೆ ಫೈಟ್ ಮಾಡ್ತಾ ಇರೋದ್ರಿಂದ ಅವ್ರು ಗಣೇಶನ ನಂಬ್ತಾರೆ. ಹಾಗಾಗಿ ನಿಮ್ಗೆ ಗೊತ್ತು, ನಮ್ಮ ಇಂಡಿಯಾದಲ್ಲಿ ಥೈಲ್ಯಾಂಡಲ್ಲಿ ಹಿಂದೂ ರೀಜಿಯನ್ನಿಗೆ ನಾವು ಗಣೇಶ ಯಾವ ಥರ ನೋಡ್ತೀವಿ ಅಂತ ನಿಮಗೆ ಗೊತ್ತು. ಹಾಗೆಯೇ ಈ ರೈಡರ್ ಕೂಡ ಗಣೇಶನ ಬಿಲೀವ್ ಮಾಡ್ತಾರೆ. ಹಾಗಾಗಿ ಥೈ ಜಿ ಪಿಗೆ ಸ್ಪೆಷಲ್ಲಾಗಿ ಈ ಹೆಲ್ಮೆಟ್ನ ಡಿಸೈನ್ ಮಾಡಿ ಅದಕ್ಕೆ ಅಂತ ವೇರ್ ಮಾಡಿ ಅಲ್ಲಿ ರೇಸ್ ಮಾಡ್ತಾರೆ. 2024 ರೇಸ್ ಮಾಡಬೇಕಿದ್ರೆ ಪ್ರೀಮಾ ಪ್ರಮ್ಯಾಕ್ ಡುಕ್ಯಾಟಿ ಅನ್ನೋ ಒಂದು ಟೀಮ್ಗೆ, ಇದು ಇಂಡಿಪೆಂಡೆಂಟ್ ಟೀಮ್, ಈ ಟೀಮಿಗೆ ರೈಡರ್ ಆಗಿ ರೈಡ್ ಮಾಡ್ತಾಯಿದ್ರು. ಏನಂತ ಹೇಳಿದ್ರೆ, ಒಳ್ಳೇದಾಗಲಿ ಅಂತ ಈ ಹೆಲ್ಮೆಟ್ ಹಾಕಿದ್ರಲ್ಲ, ಅದೇ ವರ್ಷ ಹೋರ್ಹೆ ಮಾರ್ಟಿನು ಚಾಂಪಿಯನ್ಶಿಪ್ ಕೂಡ ವಿನ್ ಆಗ್ತಾರೆ ಡುಕ್ಯಾಟಿಯಲ್ಲಿ. 2024 ವರ್ಲ್ಡ್ ಚಾಂಪಿಯನ್ಶಿಪ್ ಕೂಡ ವಿನ್ ಆಗ್ತಾರೆ ಡುಕ್ಯಾಟಿಯಲ್ಲಿ. ಸೊ ಆ ಹೆಲ್ಮೆಟ್ ಡಿಸೈನ್ ಜೊತೆಗೆ ಅದೇ ಥರ ಒಳ್ಳೇದು ಕೂಡ ಆಗಿದೆ ಆ ವರ್ಷ ಅಂತ ಹೇಳೋಕೆ ಹೋಗ್ತಾ ಇದ್ದೀನಿ ನಾನು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ತುಂಬ ಕ್ಲೋಸಾಗಿ ರೇಸ್ ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಫ್ಯಾಕ್ಟ್ರಿ ಟೀಮ್ ಅಂತ ಇರುತ್ತೆ, ಇಂಡಿಪೆಂಡೆಂಟ್ ಟೀಮ್ ಅಂತ ಇರುತ್ತೆ, ಈ ಥರ ಬೇರೆ ಬೇರೆ ಥರ ಟೀಮ್ಸ್ ಇರುತ್ತೆ. ಹೋರ್ಹೆ ಮಾರ್ಟಿನು ಫ್ಯಾಕ್ಟ್ರಿ ಟೀಮ್ ಡುಕ್ಯಾಟಿಗೆ ರೈಡ್ ಮಾಡ್ತಾ ಇರಲಿಲ್ಲ, ಇಂಡಿಪೆಂಡೆಂಟ್ ಟೀಮ್ಗೆ ರೈಡ್ ಮಾಡ್ತಾಯಿದ್ದು ಪ್ರಮ್ಯಾಕ್ ಡುಕ್ಯಾಟಿ. ಈವನ್ ದ್ಯಾನ್ ಫಸ್ಟ್ ರೈಡರ್ ಟು ವಿನ್ ಎ ಚಾಂಪಿಯನ್ಶಿಪ್ ಫ್ರಮ್ ಎ ಇಂಡಿಪೆಂಡೆಂಟ್ ಟೀಮ್. ಇದ್ರ ಬಗ್ಗೆ ಇಂಡಿಪೆಂಡೆಂಟ್ ಅಂದ್ರೇನು, ಫ್ಯಾಕ್ಟ್ರಿ ಅಂದ್ರೇನು, ಇದೆಲ್ಲ ಹೇಳೋಕ್ಕೋಗಲ್ಲ. ಅದು ಹೇಳೋಕ್ಕೋದ್ರೆ ಸಪ್ರೇಟ್ ವಿಡಿಯೋನೇ ಮಾಡಬೇಕಾಗುತ್ತೆ. ಬಟ್ ಜಸ್ಟ್ ವಿಚಾರ ತಿಳ್ಕೊಳ್ಳೋದಕ್ಕೆ ಇಂಡಿಪೆಂಡೆಂಟ್ ರೈಡರ್ ಆಗಿ ಆ ಒಂದು ಚಾಂಪಿಯನ್ಶಿಪ್ನ ಹೋರ್ಹೆ ಮಾರ್ಟಿನು ವಿನ್ ಆಗ್ತಾರೆ. ಸೊ ಫಾಸ್ಟ್ ಫಾರ್ವರ್ಡ್ ಅದಾದಮೇಲೆ 2025 ಹೋರ್ಹೆ ಮಾರ್ಟಿನು ಆಪ್ರಿಲಿಯಾಗೆ ಶಿಫ್ಟ್ ಆಗ್ತಾರೆ ಡುಕ್ಯಾಟಿಯಿಂದ ಟೀಮು. ಆದಮೇಲೆ ಸುಮಾರು ಕ್ರ್ಯಾಶಸ್ ಆಗಲ್ಲ, ತುಂಬಾ ಸಫರ್ ಮಾಡ್ತಾರೆ ಲೈಫಲ್ಲಿ, ಮಲ್ಟಿಪಲ್ ಕ್ರ್ಯಾಶಸ್, ಮಲ್ಟಿಪಲ್ ಇಂಜುರೀಸು. ಸೊ ಇದೆಲ್ಲ ಆದಮೇಲೆ ಈಗ 2026 ಆಪ್ರಿಲಿಯಾದಲ್ಲಿ ಮತ್ತೆ ರೈಡ್ ಮಾಡ್ತಾ ಇದ್ದಾರೆ. ಈಸ್ ಅಗೈನ್ ವಿನ್ನಿಂಗ್ ರೇಸಸ್. ಇವಾಗ ಕರೆಂಟ್ ಡೇ ನಾನು ವಿಡಿಯೋ ಮಾಡ್ತಾ ಇರೋ ಟೈಮ್ಗೆ ಅಗೈನ್ ಈಸ್ ಇನ್ ಸೆಕೆಂಡ್ ಪೊಸಿಷನ್, ಚಾಂಪಿಯನ್ಶಿಪ್ ಸ್ಟ್ಯಾಂಡಿಂಗ್ಸಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಆಪ್ರಿಲಿಯಾದಲ್ಲಿ. ಸೊ ಈಸ್ ಡೂಯಿಂಗ್ ಗುಡ್, ಈಸ್ ಡೂಯಿಂಗ್ ಬೆಟರ್. ಸೊ ದಟ್ ಈಸ್ ಅಬೌಟ್ ಹೋರ್ಹೆ ಮಾರ್ಟಿನ್. ಸೊ ಇದನ್ನು ಬಿಟ್ಟು ಹೆಲ್ಮೆಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇದು ಆಲ್ಪೈನ್ಸ್ಟಾರ್ ಸೂಪರ್ಟೆಕ್ R10 ಅಂತಂದ್ಬಿಟ್ಟು ಇದು ಟಾಪ್ ಆಫ್ ದ ಲೈನ್ ಹೆಲ್ಮೆಟ್ ಸ್ನೇಹಿತರೆ. ರೇಸಿಂಗ್ ವರ್ಲ್ಡಲ್ಲಿ ಸ್ಪೋರ್ಟ್ಸ್ ರೈಡಿಂಗ್ ಮಾಡ್ತೀರಾ ನೀವು, ಅಗ್ರೆಸಿವ್ ಆಗಿ ಇಷ್ಟಪಡ್ತೀರಾ ರೈಡಿಂಗ್ ಅಂತ ಹೇಳಿದ್ರೆ ನಿಮಗೆ ಇದು ಬೆಸ್ಟ್ ಇನ್ ದ ಬೆಸ್ಟ್ ಹೆಲ್ಮೆಟ್. ಇದು ನಾರ್ಮಲಿ ನಿಮಗೆ ಆಲ್ಪೈನ್ಸ್ಟಾರ್ಸ್ ಹೆಲ್ಮೆಟು, ನೀವು ಯಾವ್ದಾರ ನಾರ್ಮಲಾಗಿ ಒಂದು ಹೆಲ್ಮೆಟ್ ತೊಗೊಳ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ 120, 130 ಆ ರೇಂಜಲ್ಲಿ ಇದ್ರದ್ದು ಪ್ರೈಸ್ ಇರುತ್ತೆ. ಬಟ್ ಇದು ಸ್ಪೆಷಲ್ ಎಡಿಷನ್ ಇರೋದ್ರಿಂದ ನೀವು ಆಲ್ಪೈನ್ಸ್ಟಾರ್ಸ್ ವೆಬ್ಸೈಟಿಗೆ ಹೋಗಿ ನೋಡಿದ್ರೇ, ಇಟಲಿಯಲ್ಲಿ ಅವ್ರ ವೆಬ್ಸೈಟು ಡಾಲರ್ಸಲ್ಲಿ ನೀವು ಪ್ರೈಸ್ ನೋಡಿದ್ರೇ ನಿಮಗೆ 1.5 ಲಕ್ಷ. ಇವಾಗ ಇದು ಲಿಮಿಟೆಡ್ ಎಡಿಷನ್ ಹೆಲ್ಮೆಟು, ಎಷ್ಟು ಯೂನಿಟ್ಸ್ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಇದು ಸ್ಟಿಲ್ ಲಿಮಿಟೆಡ್ ಎಡಿಷನ್ನು. ಸೊ ಲಿಮಿಟೆಡ್ ಎಡಿಷನ್ ಇರೋದ್ರಿಂದ ನಿಮಗೆ ಇದ್ರದ್ದು ಪ್ರೈಸು ಡಿಮ್ಯಾಂಡ್ ಇನ್ನೂ ಜಾಸ್ತಿ, ಹಾಗೆ ಪ್ರೈಸ್ ಕೂಡ ಇದಕ್ಕೆ ಜಾಸ್ತಿ. ಸೊ ಯೂಶಲಿ ಜನ ಇದನ್ನು ತೊಗೋಬೇಕಂದ್ರೆ ಯೋಚನೆ ಮಾಡ್ತಾರೆ. ಬಟ್ ಫಾರ್ ಎನ್ ಎಂಥೂಸಿಯಾಸ್ಟ್ ಅಲ್ಲ, ನಾವು ಏನೇನೋ ಸ್ಯಾಕ್ರಿಫೈಸ್ ಮಾಡ್ತಿರ್ತೀವಲ್ಲ, ಕೆಲಸ ಈ ಥರದ್ದು ನೋಡಿದಾಗ ನಮಗೆ ರೆಸಿಸ್ಟ್ ಮಾಡೋಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ, ಬೇಕೇ ಬೇಕು ಅಂತ ಕೂತ್ಬಿಡುತ್ತೆ. ಸೊ ನಾನು ಹೇಳಿದೆ ನಿಮಗೆ ಶೋಯಿ ಮತ್ತು ಆಲ್ಪೈನ್ಸ್ಟಾರ್ ಮಧ್ಯೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತಂದ್ಬಿಟ್ಟು. ಹಾಗಾಗಿ ಈ ಹೆಲ್ಮೆಟ್ ನೋಡಿದ್ಮೇಲಿಂದ ನಾನು ಅವಾಗೇ ಅಂದ್ಕೊಂಡಿದ್ದೆ ತೊಗೊಬೇಕಂತ. ಇದೇ ಥರ ಇಂಡಿಯಾದಲ್ಲಿ ಭಾರತ್ ಜಿ ಪಿ ಆದಾಗಲೂ ಅಷ್ಟೇ ಮಾರ್ಕ್ ವೈಸು ಹೋಲ್ ಎಡಿಷನ್ ಹೆಲ್ಮೆಟ್ ಹಾಕಿದ್ರು. ಈವನ್ ಅದು ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಗಿತ್ತು. ಅದೇ ಥರ ಇದು ಒಂದು ಬೆಸ್ಟ್ ಥಿಂಗು ಈ ಹೆಲ್ಮೆಟ್ ಎಲ್ಲ ತೊಗೊಳೋದೇ ಆ ಡಿಸೈನ್ಗೆ. ಸೊ ಇದು ಕಲರ್ ನೋಡಿ, ಕಾಂಬಿನೇಷನ್ ನಿಮಗೆ ಬ್ಲೂ ರೆಡ್ಡು ಜೊತೆಗೆ ಗೋಲ್ಡನ್ ಕಲರ್ ಗಣೇಶ ಸಖತ್ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಇಲ್ಲಿ ಗಣೇಶದು ಮೂರ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಆಮೇಲೆ ಹಿಂದೆ ಇಲ್ಲೂ ಅಷ್ಟೇ ಮಾರ್ಥೈನೇಟರ್ ಸಖತ್ತಾಗಿ ಬರ್ದಿದ್ದಾರೆ. ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಆ ಡಿಸೈನ್ ಇರ್ಬೋದು, ಒಂಥರ ಆರೆಂಜು ಎಲ್ಲೋ ರೆಡ್ಡು ಆ ಕಾಂಬಿನೇಷನ್ನು. ಇಲ್ಲಿ ಆಲ್ಪೈನ್ಸ್ಟಸ್ದು ಲೋಗೋ ಸಖತ್ತು ಗುರು. ಇಲ್ಲೂ ನೋಡ್ಬೋದು ನೀವು ಆಲ್ಪೈನ್ಸ್ಟಸ್ ಲೋಗೋ ಇದೆ, ಜೊತೆಗೆ ನಿಮ್ಗೆ ಇದೊಂಥರ ಹೂವು. ಓವರಾಲ್ ನೋಡುವಾಗ ತುಂಬ ಚೆನ್ನಾಗಿದೆ. ಇದನ್ನು ನೋಡುವಾಗ ಏನೋ ಒಂಥರ ಫೀಲಿಂಗ್, ಇದು ಹಾಕೊಂಡು ಹೆಲ್ಮೆಟ್ನ ರೈಡ್ ಮಾಡ್ಬೇಕು ಅನ್ಸಲ್ಲ, ಇದು ಹಾಕೊಂಡು ಇಟ್ಕೋಬೇಕು ಅನಿಸುತ್ತೆ ಮನೇಲಿ. ಈ ಕಲೆಕ್ಷನ್ ಹಿಂಗೆ ಚೆನ್ನಾಗಿ ಇಡಬೇಕು ಅನಿಸುತ್ತೆ. ಬಟ್ ಸಖತ್ತು ಗುರು, ಓವರಾಲ್ ಡಿಸೈನು ತುಂಬ ಚೆನ್ನಾಗಿದೆ. ಸೊ ನಿಮಗೇನು ಅನ್ನಿಸ್ತು, ಒನ್ ಆಫ್ ದ ಬೆಸ್ಟ್ ಡಿಸೈನ್ಸ್ ಎವರ್ ಅಂತ ಅನಿಸುತ್ತಾ ಏನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಇದ್ರ ಡಿಸೈನ್ ಬಗ್ಗೆ. ಸೊ ಇದನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಿಮಗೆ ಕಾರ್ಬನ್ ಫೈಬರು, ಅರಾಮಿಡ್ ಫೈಬರು, ಫೈಬರ್ ಗ್ಲಾಸು, ಈ ಥರ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ನಿಮಗೆ ವೆಯ್ಟ್ ಕಮ್ಮಿ, ಹೆಚ್ಚು ಕಮ್ಮಿ 1500 to 1600 ಗ್ರಾಮ್ಸ್ ಬರ್ತದೆ, ಅಂದರೆ 1.5 kg ನಿಮಗೆ ಆಚೆ ಈಚೆ. ಸೊ ಇದು ನಾನು ತೊಗೊಂಡಿರೋದು ಇದು ಎಸ್ ಸೈಜು. ವೇರ್ ಮಾಡಿ ನೋಡಬೇಕು. ಯೂಶ್ವಲಿ ನಂದು ಎಲ್ಲ ಹೆಲ್ಮೆಟು ಎಸ್ ಸೈಜ್ ಫಿಟ್ ಆಗುತ್ತೆ, ಅದೇ ಒಂದು ಧೈರ್ಯದಲ್ಲಿ ಇದನ್ನು ಎಸ್ ಸೈಜ್ ತೊಗೊಂಡಿದ್ದೀನಿ ನಾನು. ಸೊ ಮೇಯ್ನು ನಿಮಗೆ ಇದಕ್ಕೆ ತುಂಬಾ ಏರೋಡೈನಾಮಿಕ್ಸ್ ಇರುತ್ತೆ. ಹೈ ಸ್ಪೀಡ್ಸಲ್ಲಿ ನಿಮಗೆ ಒಳ್ಳೆ ಏರೋಡೈನಾಮಿಕ್ ಆಗಿರಬೇಕು ಹೆಲ್ಮೆಟು. ವಿಷನು ನಿಮಗೆ ಫೆರಿಫೆರಲ್ ವಿಷನ್ ಎಷ್ಟು ಸಿಗುತ್ತೆ, ಆಮೇಲೆ ಕನ್ಸ್ಟ್ರಕ್ಷನು ಮೆಟೀರಿಯಲ್, ಇದರಲ್ಲಿ ನಿಮಗೆ ಕಾಲರ್ ಬೋನ್ ಪ್ರೊಟೆಕ್ಷನ್ ಇದೆ. ಆಮೇಲೆ ಚಿಕ್ ಪ್ಯಾಡ್, ಇವಾಗ ನಿಮಗೆ ಕ್ವಿಕ್ ರಿಲೀಸ್ ಚಿಕ್ ಪ್ಯಾಡ್ದು ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹೆಲ್ಮೆಟ್ಸಲ್ಲೂ ಬರುತ್ತೆ. ಬಟ್ ಈ ಥರ ಎಕ್ಸ್ಕ್ಲೂಸಿವ್ ಫೀಚರ್ಸ್ ಬರುತ್ತೆ ನಿಮಗೆ. ಆಮೇಲೆ ನಿಮಗೆ ಏರ್ ವೆಂಟ್ಸ್ ಅಷ್ಟೇ ನೋಡಿ, ಇಲ್ಲಿ ಏರ್ ವೆಂಟ್ಸ್ ಬರುತ್ತೆ, ರೇರ್ ಏರ್ ವೆಂಟ್ಸ್ ಕೂಡ ಬರುತ್ತೆ. ಅಂದರೆ ನಿಮಗೆ ಏರ್ ಆಚೆಗೆ ಹೋಗ್ಬೇಕಲ್ವಾ, ಅದಕ್ಕಂತಂದ್ಬಿಟ್ಟು ರೇರ್ ಏರ್ ವೆಂಟ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಏನಂತ ಹೇಳಿದ್ರೆ ರೇಸ್ ಮಾಡಬೇಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಿಮಗೆ ಹೈವೇಲಿ ರೈಡ್ ಮಾಡ್ತೀರಾ ಅಂತ ಹೇಳಿದ್ರು, ಸ್ಪೋರ್ಟ್ಸ್ ಬೈಕ್ಸ್ ಎಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲೂ ಅಷ್ಟೇ ನಿಮಗೆ ಫ್ರಂಟಲ್ಲೂ ನಿಮಗೆ ಏರ್ ಇಂಟೇಕ್ ವೆಂಟಿಲೇಷನ್ ಇದೆ. ಹಾಗೆಯೇ ನಿಮಗೆ ಫಾಗ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆ್ಯಂಟಿ ಫಾಗ್ದು ನಿಮ್ಗೆ ಇನ್ಸರ್ಟ್ ಕೂಡ ಕೊಟ್ಟಿದ್ದಾರೆ, ಬೇಕಂದರೆ ಹಾಕೋಬೋದು ಅದನ್ನು. ಇದು ವೈಸರು ನಿಮಗೆ ಪ್ರಾಪರಾಗಿ ಲಾಕ್ ಆಗಿರುತ್ತೆ ನೋಡಿ ಹಿಂಗೆ. ಬಿಕಾಸ್ ನೋಡಿ, ಇನ್ ಕೇಸ್ ಆಫ್ ಕ್ರ್ಯಾಶ್ ಯಾರಿಗೂ ಏನೂ ಇದಾಗಬಾರ್ದು, ಓಪನ್ ಆಗಬಾರ್ದು ವೈಸರ್ ಅನ್ನೋದಕ್ಕೆ ನಿಮಗೆ ಪ್ರಾಪರಾಗಿ ಲಾಕ್ ಇರುತ್ತೆ. ಇದು ಹಿಂಗೆ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಸೊ ಇದ್ರದ್ದು ರೇಟಿಂಗ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ECE 22.06 ಲೇಟೆಸ್ಟ್ ರೇಟಿಂಗು ಅದು ಇದರಲ್ಲಿ ಬಂದಿದೆ. ಹಾಗೆಯೇ ಡಾಟ್ ರೇಟಿಂಗ್ ಇದೆ. ಜೊತೆಗೆ ನೀವು ಪ್ರೊಫೆಷನಲ್ ರೇಸಿಂಗ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಬೆಸ್ಟ್ ಟಾಪ್ ಆಫ್ ದ ಲೈನ್ FIM ಹೋಮೋಜಿಲೇಟೆಡ್ ರೇಟಿಂಗ್ ಬರುತ್ತೆ. ಸೊ FIM ಇಂದ ಕೂಡ ಇದು ನಿಮಗೆ ರೇಟಿಂಗ್ ಸಿಕ್ಕಿದೆ. ಅಂದರೆ ಬೆಸ್ಟ್ ಆಫ್ ದ ಬೆಸ್ಟ್ ರೇಸರ್ಸು ನಿಮಗೆ ಆ್ಯಕ್ಚುಲಾಗಿ ಏನು ವೇರ್ ಮಾಡ್ತಾರಲ್ಲ ಆ ಹೆಲ್ಮೆಟ್ ಇದು. ಇವಾಗ ನನ್ನ ಹತ್ರ ಇದು ಶೋಯ್ ಕೂಡ ಅದೇ ಇತ್ತು. ಇದಕ್ಕೆ ಮುಂಚೆ HJC ಆ್ಯಂಟಿವೆನಮ್ ಯೂಸ್ ಮಾಡ್ತಿದ್ದೆ, ಅದು ಕೂಡ ಅದೇ ಥರ ಇತ್ತು. ಅದೇ ಕೆಟಗರಿಗೆ ಇದು ಕೂಡ ಬರುತ್ತೆ. ಬಟ್ ಅಗೇನ್ ನೀವು ನೋಡಿದ್ದೀರಾ ನಾನು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಗೇರ್ಸ್ ಯೂಸ್ ಮಾಡೋದಲ್ಲ ಆಲ್ಪೈನ್ಸ್ಟರ್ಸು. ನಂದು ಸ್ಯೂಟ್ಸು, ಜಾಕೆಟ್ಸು, ಬೂಟ್ಸು, ಗ್ಲೌಸು ಮೋಸ್ಟ್ ಆಫ್ ಇಟ್ ಮುಂಚೆಯಿಂದ ಯೂಸ್ ಮಾಡ್ತೀನಿ. ಸೊ ಆಲ್ಪೈನ್ಸ್ಟರ್ಸ್ ಕಲೆಕ್ಷನ್ಸಲ್ಲೇ ನನಗೆ ಇಷ್ಟ ಆಗಿರೋ ಹೆಲ್ಮೆಟ್ ಕೂಡ ಬಂದಿದೆ ಅಂತ ಹೇಳಿದ್ರೆ ನಾನು ಅದನ್ನು ಬಿಡ್ತೀನಿ, ಖಂಡಿತವಾಗ್ಲೂ ಚಾನ್ಸೇ ಇಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಲಿಕ್ ಶಾಪ್ ಅವರು ಕೂಡ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ಬ್ರೋ ನಾನು ಕನ್ಫ್ಯೂಷನ್ ಇದೀನಿ, ಯಾಕಂದರೆ ತುಂಬ ಕಾಸ್ಟ್ಲಿ ಇದು ಹೆಲ್ಮೆಟ್ಸು. ಬಟ್ ಎಗೈನ್ ನಮಗೆ ಬಿಟ್ಟಿದ್ದು ನಾವು ಎಷ್ಟು ಪೇ ಮಾಡ್ತೀವಿ ಏನಂತೇಳಿ ಡಿಫ್ರೆಂಟ್ ಸೋರ್ಸಸ್ ಇರುತ್ತೆ, ಹುಡುಕಿದ್ರೆ ನಮಗೆ ಪ್ರೈಸು ಆಚೆ ಈಚೆ ವೇರಿಯಾಗಿ ಸಿಗ್ಬೋದು. ಸೊ ಸ್ಲಿಕ್ ಶಾಪಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು ನಿಮ್ಗೆ ಏನಾರು ಈ ಹೆಲ್ಮೆಟ್ ಬೇಕಂತ ಹೇಳಿದ್ರೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೊಂದು ಸರಿ ನಮಗೆ ಇದು ಒಂದು ಬೇಕು ಅಂತ ಹೇಳಿದಾಗ ಅದು ಕನ್ಫ್ಯೂಷನಲ್ಲಿ ಇರ್ತೀವಿ, ಅಷ್ಟು ದುಡ್ಡು ಕೊಡೋದೋ ಬೇಡವೋ ಅಂತ. ಸೊ ಆ ಟೈಮಿಗೆ ಕನ್ಫ್ಯೂಷನ್ ಸ್ಲಿಕ್ ಶಾಪ್ ಅದನ್ನೇ ಹೇಳಿದ್ದು ನನಗೆ, ಬ್ರೋ ನಿಮಗೆ ಬುಕ್ ಮಾಡ್ತೀನಿ, ನನಗೆ ಗೊತ್ತು ನೀವು ಯಾವ ಥರ ಕ್ರೇಜ್ ಇದ್ದೀರಾ ಅಂತಂದ್ಬಿಟ್ಟು ನಾನು ಅವಾಗೇ ಜಮಾನ್ದಲ್ಲೇ ಬುಕ್ ಮಾಡಿದ್ರು. ಬಟ್ ದೆನ್ ಎಗೈನ್ ಇದು ಬೇರೆ ಕಂಟ್ರಿಯಿಂದ ಇಲ್ಲಿಗೆಲ್ಲ ಬಂದು ನನ್ನ ಕೈಗೆ ಸಿಗೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು. ನನ್ನ ಕೈಗೆ ಬಂದಮೇಲೂ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ನಾನು ಅನ್ಬಾಕ್ಸ್ ಮಾಡಿ ಇದನ್ನು ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಇದಿಷ್ಟು ಬೇಸಿಕ್ ಡೀಟೇಲ್ಸು. ಈವನ್ ನಿಮಗೆ ಇದು ಅಷ್ಟೇ ನೋಡಿ, ಹಿಂಗಿದೆ ಕೆಳಗಡೆ ನಿಮಗೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಸ್ವೆಟ್ ಅಬ್ಸರ್ವ್ ಮಾಡುತ್ತೆ, ಈ ಥರ ನಿಮಗೆ ಒಳ್ಳೆ ಕುಷನಿಂಗ್ ಕೊಟ್ಟಿರ್ತಾರೆ ಒಳಗೆ. ಬಟ್ ಹೆಲ್ಮೆಟ್ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ಗುರು ನನಗೆ. ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಆ್ಯಕ್ಚುಲಿ ಟೆಕ್ನಿಕಲಿ ಹೇಳೋಕ್ಕೋದ್ರೆ ತುಂಬಾ ಹೇಳ್ಬೋದು ನಾನು, ಬಟ್ ಇವಾಗ ನನ್ನ ತಲೆ ಅಷ್ಟು ಓಡ್ತಾ ಇಲ್ಲ ಅಂತ ಅನ್ಬೋದು. ಆ ಹೆಲ್ಮೆಟ್ ನೋಡಿ ನನಗೆ ಖುಷಿ ಆಯಿತು. ಡಿಸೈನ್ ನೋಡಿ ಏನು ಸಖತ್ತಾಗಿದೆ, ಆ ಗಣೇಶದು ಎಲಿಮೆಂಟ್ಸು, ಓವರಾಲು ಆ ಡಿಸೈನು ಪ್ರತಿಯೊಂದೂ ಬ್ಯೂಟಿಫುಲ್ ಆಗಿದೆ ಗುರು. ನಾನು ಅದಕ್ಕೆ ಅವಾಗಿಂದ ತಿರುಗಿಸ್ತಾನೆ ಇದ್ದೀನಿ. ಆಮೇಲೆ ಹೊರಗೆ ಮಾರ್ಟಿಂದು ನಂಬರು 89, ಅದಕ್ಕೆ 89 ಅಂತ ಇಲ್ಲಿ ಬಂದಿದೆ. ಮಾರ್ಟಿನೇಟರ್ ಅಂತ ಕರೀತಾರೆ, ಅದಕ್ಕೆ ಮಾರ್ಥೈನೇಟರ್ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿರೋದು ಇದಕ್ಕೆ. ಸೊ ಎನಿವೇ ಲೆಟ್ಸ್ ಯೂಸ್ ಇಟ್. ನಾನು ಯಾವಾಗಾರ ಯೂಸ್ ಮಾಡಿದ್ಮೇಲೆ ಒಂದಷ್ಟು ರೈಡ್ಸಲ್ಲೆಲ್ಲ ನಿಮಗೆ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ಕ್ರೇಜಿ ಕಲೆಕ್ಷನ್ಸ್ ಇಲ್ಲ ಅಂದರೂ ನಾನು ಹೆಲ್ಮೆಟ್ ಕಲೆಕ್ಷನ್ಸಲ್ಲಿ ದಿಸ್ ಒನ್ ಆಫ್ ದ ಸ್ಪೆಷಲ್ ಒನ್ಸ್ ಅಂತಲೇ ಅನ್ಬೋದು ನಾನು. ಯಾವುದೇ ಹೆಲ್ಮೆಟ್ ಯಾವ ಟೈಮಲ್ಲಿ ತೊಗೊಂಡಿರೋ ನಾವು ಅದನ್ನು ಆ ಟೈಮಲ್ಲಿ ಇಷ್ಟಪಟ್ಟೆ ತೊಗೊತೀವಿ. ಇಟ್ ಮೇ ಬಿ ಎ 2000 rupees ಹೆಲ್ಮೆಟ್, ಇಟ್ ಮೇ ಬಿ ಎ 5000 ಹೆಲ್ಮೆಟ್, ಇಟ್ ಮೇ ಬಿ 50,000, ಅದಕ್ಕೂ ಜಾಸ್ತಿನೇ ಇರ್ಬೋದು, ಲಕ್ಷ ಕೊಟ್ಟೆ ನಾವು ತೊಗೊಬೋದು. ಆ ಒಂದು ಹೆಲ್ಮೆಟ್ದು ಸ್ಪೆಷಲ್ ಫೀಲಿಂಗು ಆಸ್ ಅ ರೈಡರ್ ನಮಗೆ ಗೊತ್ತಿರುತ್ತೆ. ಸೊ ನೀವು ಅಷ್ಟೇ ಸ್ನೇಹಿತರೆ, ಹೆಲ್ಮೆಟ್ ಹಾಕಿ ಸೇಫಾಗಿ ರೈಡ್ ಮಾಡಿ, ಬಿ ಸೇಫ್. ಈ ಒಂದು ಹೆಲ್ಮೆಟ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಖುಷಿ ಆಯ್ತು ಗುರು. ಲುಕಿಂಗ್ ಫಾರ್ವರ್ಡ್ ಟು ವೇರಿಂಗ್ ದಿಸ್.
ಆ್ಯಂಡ್ ನಮ್ಮ ಗಣೇಶ ಎಲ್ಲ ರೈಡರ್ಸ್ಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ, ಸೇಫ್ ಆಗಿರಲ್ಲ. ಸಿ